ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಶಾ ವೀರೇಶ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ KRS ಪಾರ್ಟಿಯಿಂದ. ಇವತ್ತು ನಾವು ಲೈವ್ ಬಂದಿರೋ ಕಾರಣ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ದುರಾಡಳಿತ ಸರ್ಕಾರಗಳು ಯಾವ ರೀತಿ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ಭಿಕ್ಷುಕನ ತಟ್ಟೆನಲ್ಲಿ ಚಿಲ್ಲರೆ ಹೆಸರು ಬಿಟ್ಟು ಚಿಲ್ಲರೆ ಎಸಿತಾ ಇದ್ದಾರೆ, ನೋಟುಗಳನ್ನ ಬಾಚ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ನಮ್ಮ ರಾಜ್ಯದ ಜನರಿಗೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣ ಹೆಸರಿನಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ, ಮಹಿಳೆಯರಿಗೆ ಆ ಯೋಜನೆ ಕೊಡ್ತೀವಿ, ಈ ಯೋಜನೆ ಕೊಡ್ತೀವಿ, ಅವ್ರನ್ನ ಎಲ್ಲಾ ರೀತಿನಲ್ಲೂ ಕೂಡ ನಾಯಕರಾಗಿ ಬೆಳೆಸ್ತೀವಿ, ಸಮಾನ ಹಕ್ಕುಗಳು ಕೊಡ್ತೀವಿ, ಸಮಾನ ಅವಕಾಶಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ತಂದ್ರು. ಗ್ಯಾರಂಟಿ ಯೋಜನೆ ತಂದಿದ್ದಾದ ನಂತರ ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆ ಮಹಿಳಾ ಸಬಲೀಕರಣಕ್ಕೋಸ್ಕರ, ಬಡತನ ನಿರ್ಮೂಲನೆಗೋಸ್ಕರ ಕೊಟ್ಟರು. ಬಡತನ ನಿರ್ಮೂಲನೆಗೋಸ್ಕರ ಕೊಟ್ಟಿದ್ದಾರೆ, ಮಹಿಳಾ ಸಬಲೀಕರಣ ಕೊಟ್ಟಿದ್ದಾರೆ, ಒಪ್ಕೊಳ್ತೀನಿ. ಆದ್ರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಯಾರಿಗೆ ಎಷ್ಟು ಸಿಗ್ತಾ ಇದೆ? ನಿನಗೂ ಫ್ರೀ, ನಿಮ್ಮ ಅಕ್ಕನಿಗೂ ಫ್ರೀ, ನಿಮ್ಮ ಅಮ್ಮನಿಗೂ ಫ್ರೀ, ಎಲ್ಲಾನು ಫ್ರೀ 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 ಅಂತ ಬಿಟ್ಟು ಮತ ತಗೊಳ್ಳೋ ಟೈಮಲ್ಲಿ ಚುನಾವಣಾ ಅಕ್ರಮ ನಡೆಸಿ, ಚುನಾವಣೆಯಲ್ಲಿ ಅಕ್ರಮ ಮಾಡಿ, ಚುನಾವಣಾ ಅಕ್ರಮ ಕಾನೂನುಗಳನ್ನೆಲ್ಲ ಉಲ್ಲಂಘನೆ ಮಾಡಿ ಗೆದ್ದು ಇವತ್ತು ನಾವು ಒಂದು ಅಧಿಕಾರವನ್ನ ಪಡೆದಿದ್ದೀವಿ ಅಂತ ಹೇಳ್ಬಿಟ್ಟು ಜನರೆಲ್ಲರಿಗೂ, ನಮ್ಮ ಮಹಿಳೆಯರಿಗೆ ಮುಖ್ಯವಾಗಿ ಭಿಕ್ಷುಕರ ತಟ್ಟೆನಲ್ಲಿ ಚಿಲ್ಲರೆ ಎಸೆದು ಅಲ್ಲಿರುವಂತ ನೋಟುಗಳನ್ನ ಕಳ್ತನ ಮಾಡೋ ರೀತಿನಲ್ಲಿ ನಮ್ಮ ಸರ್ಕಾರ ನಡ್ಕೊಳ್ತಾ ಇದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, CAG ರಿಪೋರ್ಟ್ ಪ್ರಕಾರ, ಲೆಕ್ಕ ವರದಿಗಳ ಪ್ರಕಾರ ನಮ್ಮ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಕೊಡ್ಬೇಕಾಗಿತ್ತು. 2,000 ರೂಪಾಯಿ ಜೊತೆಗೆ ಅದು ಒಂದು ವರ್ಷಕ್ಕೆ 24,000 ರೂಪಾಯಿ ಆಗ್ಬೇಕಾಯ್ತು. ಆಗಿದ್ದಾಗ ಇವರ 5 ವರ್ಷದ ಆಡಳಿತದಲ್ಲಿ 1,20,000 ರೂಪಾಯಿ ಪ್ರತಿಯೊಂದು ಮಹಿಳೆಗೂ ಬರಬೇಕಾಯ್ತು. ಆದ್ರೆ ಪ್ರತಿಯೊಂದು ಮಹಿಳೆಗೂ ಕೊಡಲ್ಲ. ನಾವು BPL ಇರೋರಿಗೆ ಕೊಡ್ತೀವಿ, APL ಇರೋರ್ಗೆ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅಂತ್ಯೋದಯ ಇರೋರ್ಗೆ ಕೊಡ್ತೀವಿ, ಇಲ್ಲ ಯಾವುದೂ ನಿಮ್ಗೆ ಅನ್ನಭಾಗ್ಯ ಯಾವುದೂ ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಆ ತರ APL ಕಾರ್ಡು, BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಯಾವುದೇ ರೀತಿ ಈ ಸೌಲಭ್ಯನ ಕೊಡಲ್ಲ. ಅಂದ್ರೆ ಅವರೆಲ್ಲ ಎಲ್ಲಿ ಹೋಗ್ಬೇಕು ಮಹಿಳೆಯರು? ಇವತ್ತು ಎಷ್ಟೋ ಜನಕ್ಕೆ APL ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಅಂತ್ಯೋದಯ ಕಾರ್ಡ್ ಇಲ್ಲ. ಬಂದು ಸರಿಯಾಗಿ ಒಂದು ಹಳ್ಳಿನಲ್ಲಿ ಯಾವುದೇ ರೀತಿ ಅವರು ಸರ್ಚ್ ಮಾಡಿದ್ರೆ, ಅಂದ್ರೆ ಅವರು ಬರೋದು ಇಲ್ಲ, ಅವ್ರಿಗೆ ಕೇಳೋದು ಇಲ್ಲ, ನಿಮ್ಗೆ ಇದೆಯೇ ಇಲ್ಲ ಅಂತ ಕೇಳೋದು ಇಲ್ಲ. ಒಂದು ತಂಡನ ರಚನೆ ಮಾಡ್ಕೊಂಡಿರ್ತಾರೆ, ಏನು ಅಂಗನವಾಡಿ ಅವ್ರು ಕೊಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಅನುಷ್ಠಾನ ಯೋಜನೆಗೆ ಅಂತ ಬಿಟ್ಟು ಅವ್ರದೇ ಆದಂತ ಟೀಮ್ ಕಟ್ಕೊಂಡಿರ್ತಾರೆ. ಅದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿರ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಏನೇ ಒಂದು ತಪ್ಪು ಮಾಡ್ತಾ ಇದ್ರು, ಅಪೋಸಿಷನ್ ಪಾರ್ಟಿನಲ್ಲಿರುವಂತಹ BJP ಅವರು ತುಟಕ್ ಪಿಟಿಕ್ಕನ್ನಲ್ಲ. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದವರು. ಇವತ್ತು ನಮ್ಮ ರಾಜ್ಯದ ಆಡಳಿತದಲ್ಲಿ ನೀವು ನೋಡ್ತಾ ಇರ್ಬೋದು, ಏನೇ ತಪ್ಪು ಮಾಡಿದ್ರು, ಅವರಿಗೆ ಏನೇ ಭ್ರಷ್ಟಾಚಾರ ಮಾಡಿದ್ರು ಯಾವುದೇ ರೀತಿ ಶಿಕ್ಷೆ ಇಲ್ಲ, ದಂಡ ಇಲ್ಲ. ಗೃಹಲಕ್ಷ್ಮಿನಲ್ಲಿ 19,020 ಖಾತೆಗಳಿಗೆ ಒಂದೇ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಅದೇ ರೀತಿ 23,262 ಖಾತೆಗಳು ಯಾವುದೇ ಅಂದ್ರೆ ಅವ್ರಿಗೆ ಖಾತೆನೇ ಇಲ್ಲ, ಆದ್ರೆ ಹಣ ವರ್ಗಾವಣೆ ಆಗಿದೆ. ಟೋಟಲ್ 5,000 ಕೋಟಿಗಳನ್ನ ಲೂಟಿ ಮಾಡಿದ್ದಾರೆ. ನಮ್ಮ ಮಹಿಳೆಯರಿಗೆ 3 ತಿಂಗಳ ಕಂತುಗಳು ಬರೋದೇ ಇಲ್ಲ, ಹೇಳಿದ್ರೆ ಮಾಯ ಆಗಿದ್ದಾವೆ. ಇದ್ರೆ ಈ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಇಲ್ಲ, ದಂಡ ಇಲ್ಲ. ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇವ್ರ ವಿರುದ್ಧ ನಾವು ಅವಿಶ್ವಾಸ ಮಂಡನೆ ಮಾಡ್ತೀವಿ, ಇವ್ರ ಬದಲಾಗಿ ಈ ಸರ್ಕಾರನ ತೆಗಿತೀವಿ, ಇವ್ರ ಬದಲಾಗಿ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿನೋ ಆಳ್ವಿಕೆ ನಡೆಸಲಿ ಅನ್ನುವಂತ ಒಂದೇ ಒಂದು ಅವಿಶ್ವಾಸ ಮಂಡನೆಯನ್ನು ಕೂಡ ನಮ್ಮ BJP ಸರ್ಕಾರ ಮಾಡ್ತಾ ಇಲ್ಲ. ಆದ್ರೆ ಯಾಕೆ ಈಗ ಸಾಮಾನ್ಯ ಪ್ರಜೆ ಅದನ್ನ ಅವಿಶ್ವಾಸ ಮಂಡನೆ ಮಾಡಕ್ಕಾಗಲ್ಲ? ಅದು ಕಾನೂನು. ಇವತ್ತು ನಾವು ಎಷ್ಟೇ ಬಾಯ್ ಪಡ್ಕೊಂಡ್ರು, ಎಷ್ಟೇ ಲಬಲಬ ಪಡ್ಕೊಂಡ್ರು, ಶಾಸಕರ ಸಭೆಯಲ್ಲಿ ಶಾಸಕರೇ ಮಾಡ್ಬೇಕಾದ ಕೆಲಸ, ಆದ್ರೆ ಈ ಶಾಸಕರು ಮಾಡ್ತಾ ಇಲ್ಲ. ಅವ್ರಿಗೆ ಆ ಯೋಗ್ಯತೆ ಇಲ್ಲ, ಅವ್ರಿಗೆ ಆ ದಮ್ಮಿಲ್ಲ, ಆ ತಾಕತ್ತಿಲ್ಲ. ಯಾಕಂದ್ರೆ ಅವರು ದೊಡ್ಡ ಭ್ರಷ್ಟರೇ ಆಗಿರ್ತಾರೆ. ಆ ಭ್ರಷ್ಟಾಚಾರ ಬದಲು ಅವ್ರು ಏನ್ ಹೇಳಿದ್ರು, ಕರೋನಾ ಟೈಮಲ್ಲೂ ಇವರೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಬಿಟ್ಟಿದ್ದಾರೆ, ಇವ್ರನ್ನ ಬಯಲ್ಗೆಳಿತೀವಿ, ಇವ್ರಿಗೆ ಶಿಕ್ಷೆ ಆಗೋ ತರ ಮಾಡ್ತೀವಿ, ಇವ್ರು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಂಗೆ ಮಾಡ್ತೀವಿ ಅಂತ ಹೇಳಿ ಬಡ್ಕೊಂಡಿದ್ದದ್ದು ಕಾಂಗ್ರೆಸ್. ಇವತ್ತು ಅದೇ BJP ಅಪೋಸಿಷನ್ ಪಾರ್ಟಿನಲ್ಲಿ ಇದ್ರು ಕೂಡ ಇವರು ಎಲ್ಲಾ ಸ್ಕೀಮ್ಗಳಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇವಾಗ ಯಾವ್ದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಗರಣ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಮಿಷನ್ ಹಗರಣ ಆಗಿರ್ಬೋದು, ವಕಫ್ ಆಗಿರ್ಬೋದು, ಈಗ ಬಿಡದಿನಲ್ಲೂ ಕೂಡ ಸಮಸ್ಯೆಗಳನ್ನ
ಸಮಸ್ಯೆಗಳನ್ನ ಹುಟ್ಟಾಕಿ ಇವತ್ತು ಬಿಡದಿ ಭೂ ಸ್ವಾಧೀನ ಅಂತ ಹೆಸರಲ್ಲಿ ಭೂ ಕಬಳಿಕೆ ಮಾಡ್ತಾ ಇರ್ಬೋದು. ಈ ರೀತಿ ಯಾವುದೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಇವರು ದಮ್ಮಿಲ್ಲ, ತಾಕತ್ತಿಲ್ದಿರ, ಅವ್ರನ್ನ ಪ್ರಶ್ನೆ ಮಾಡ್ದಿರಾ, ಅವ್ರಿಗೆ ಎದುರು ಹೇಳ್ದಿರಾ ಈ ಭ್ರಷ್ಟಾಚಾರನ ಮುಂದುವರ್ಸ್ಕೊಂಡು ಹೋಗೋ. ನೀನು ನನ್ನಂಗೆ, ನಾನು ನಿನ್ನಂಗೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಎಲ್ಲ ದೋಚ್ಕೊಂಡ್ಬಿಡೋಣ. ನಾಡಿನ ಜನರು ಗುಲಾಮರು, ನಾಡಿನ ಜನರಿಗೆ ಬುದ್ಧಿ ಇಲ್ಲ, ನಾಡಿನ ಜನರಿಗೆ ನಾವೇನ್ ಹೇಳ್ತೀವೋ ಅದೇ ಗೊತ್ತಿರುವಂತದ್ದು. ಇವ್ರಿಗೆ ಯಾವುದೇ ರೀತಿ ಅಂದ್ರೆ ನಮಗೆ ನಾಡಿನ ಜನರಿಗೆ ನೈತಿಕತೆ ಇದ್ರೂ ಕೂಡ, ಕೇಳುವಂತ ಅಧಿಕಾರ ಇದ್ರೂ ಕೂಡ ಅದನ್ನ ಕಿಮ್ಮತ್ತಿಲ್ದಂಗ್ ಮಾಡಿಟ್ಟಿದ್ದಾರೆ ಇವತ್ತು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಜನರು ಎರಡ ಪಾಪ ಹೋರಾಟಗಳು ಮಾಡೋದಕ್ಕೆ ಪ್ರತಿ ದಿನ ಹೋರಾಟ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಹಣ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂತ ಯಾವ್ದೋ ಒಂದು ಸೆಂಟರ್ಗೆ ಹೋಗ್ತಾರೆ, ಬ್ಯಾಂಕ್ಗೆ ಬಂದಿಲ್ಲ, ಸರಿ ವಾಪಸ್ ಬರ್ತಾರೆ. ಮತ್ತೆ SDP ಆಫೀಸ್ಗೆ ಹೋಗ್ತಾರೆ, ಬಂದಿಲ್ಲ, ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹೇಳಿಕೆಗೆ ಹೋಗ್ತಾರೆ, ಬಂದಿಲ್ಲ, ವಾಪಸ್ ಬರ್ತಾರೆ. ಅವತ್ತಿನ ಕೂಲಿ ಬಿಟ್ಟು ಅವರೆಲ್ಲ ಕಚೇರಿಗಳ ಅಳಿದಾಡ್ತಾ ಇದ್ರೆ ಅವ್ರಿಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಕೊಡೋದು 2,000 ರೂಪಾಯಿ, ಕಿತ್ಕೊಳ್ಳೋದು 20,000 ರೂಪಾಯಿ ತನಕ ಪ್ರತಿ ತಿಂಗಳು. ಹೆಂಗಂತ ಹೇಳಿದ್ರೆ ಎಲ್ಲಾ ತರದ್ದು ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನೀವೇ ನೋಡ್ತಾ ಇದ್ದೀರಿ, ಈ ಸಮಾಜದಲ್ಲಿ ಇವತ್ತು ಹಾಹಾಕಾರ ಹುಟ್ಟಾಕೋ ತರ, ಬರೀ ದುಡಿದ್ರೆ ಮಾತ್ರ ಜೀವನ ನಡೆಸೋ ತರ ಸಮಸ್ಯೆಗಳನ್ನ ಹುಟ್ಟಾಕಿದ್ದಾರೆ. ಈ ಸರ್ಕಾರದಲ್ಲಿ ನಾವು ದುಡಿದ್ರೆ ಮಾತ್ರ ಜೀವನ ನಡೆಸೋ ತರ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಮತದಾರರೆಲ್ಲನೂ ದುಡಿಯೋದ್ರಲ್ಲಿ, ಆಹಾರನ ಕ್ರೋಢೀಕರಣ ಮಾಡ್ಕೊಳ್ಳೋದ್ರಲ್ಲಿ, ಅವರ ಜೀವನ ನಡೆಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಒಂದೇ ದಿನ ಹೋರಾಟಕ್ಕೆ ಹೋದ್ರೆ, ಅಯ್ಯೋ ಒಂದೇ ದಿನ ಕಚೇರಿಗಳಿಗಾದ್ರೆ ಇವತ್ತು ನನ್ನ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂತ ಭಯ ಭೀತಿಯಿಂದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ರಾಜ್ಯದ ಜನರು ಸಾಯಲ್ಲ, ರಾಜ್ಯದ ಜನರು ಒಂದು ದಿನ ಉಪವಾಸ ಇದ್ರೆ ಸಾಯೋದಿಲ್ಲ. ಆದ್ರೆ ಈ ಭ್ರಷ್ಟಾಚಾರನ ಹೀಗೆ ಮುಂದುವರಿಸಿದ್ದಾರೆ ಅಂದ್ರೆ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮರಿಮಕ್ಕಳು ಎಲ್ಲರೂ ಕೂಡ ಅನುಭವಿಸಲೇಬೇಕಾದಂತ ಒಂದು ದುಸ್ಥಿತಿ ಬರುತ್ತೆ. ಈ ಕೆಟ್ಟ ಪರಿಸ್ಥಿತಿನ ನೀವು ಹೊರಗಡೆ ಬರ್ಬೇಕಂತ ಹೇಳಿದ್ರೆ ರಾಜ್ಯದ ಜನರು ಇವತ್ತಲ್ಲ ನಾಳೆ ಎಚ್ಚೆತ್ಕೊಳ್ಳೇಬೇಕು. ಒಂದು ದಿನ ಈಚೆಗೆ ಬನ್ನಿ, ಏನೂ ಆಗೋದಿಲ್ಲ, ಒಂದು ದಿನ ಅಲ್ಲ, 2 ದಿನ ಅಲ್ಲ, ಹೋರಾಟ ಮಾಡ್ತಾನೆ ಇದೀವಿ ಅಂತ ಹೇಳ್ತಾ ಇದ್ರೆ ಅಂತ ಸರ್ಕಾರಗಳನ್ನ ಬದಿಗೆಟ್ಟು, ಅಂತ ಸರ್ಕಾರಗಳನ್ನ ತಿರಸ್ಕರಿಸಿ ಒಂದು ಪ್ರಾಮಾಣಿಕ ಪಕ್ಷವನ್ನ, ಪ್ರಾಮಾಣಿಕರಿಗೆ ಅವಕಾಶಗಳನ್ನ ಕೊಡಿ. ಇದು ಇಂಡಿಪೆಂಡೆಂಟ್ ಆಗಿ ನಿಂತಿರ್ಬೋದು. ನಮ್ಮ ಪಕ್ಷನೇ ನೀವು ಬೆಂಬಲಿಸಿ ನಮಗೆ ಓಟ್ ಕೊಡಿ ಅಂತ ನಾವೇನು ಭಿಕ್ಷೆ ಬಿಡ್ತಾ ಇಲ್ಲ. ಇನ್ನೇ ನಮ್ಗೆ ನಮ್ಮ ಕೆಲಸ ಇಲ್ದಿರಾ, ನಮ್ಮ ಕೆಲಸ ಕಾರ್ಯಗಳಿಲ್ದಿರಾ ಬಂದು ಬೀದಿಗಿಳಿತಾ ಇಲ್ಲ. ಇವತ್ತು ನಾವು ಕೂಡ ಕೂಲಿ ಕಾರ್ಮಿಕರಾಗಿ, ಅಥವಾ ನಮ್ಮಲ್ಲಿ ಕೂಡ ಎಷ್ಟೋ ಜನ ಕೂಲಿ ಕಾರ್ಮಿಕರು ಇದ್ದಾರೆ, ನಮ್ಮಲ್ಲಿ ಇರುವಂತ ಎಷ್ಟೋ ಜನ ಉದ್ಯೋಗ ಮಾಡಿದ್ರೆ ಮತ್ತೆ ಮಧ್ಯಮ ವರ್ಗದವರು, ಸಾಮಾನ್ಯ ವರ್ಗದವರೇ ಇದೀವಿ. ಅಂಥದ್ರಲ್ಲೂ ಕೂಡ ಇವರ ವಿರುದ್ಧವಾಗಿ, ಇವರ ಭ್ರಷ್ಟಾಚಾರದ ವಿರುದ್ಧವಾಗಿ, ಇವರ ದುರಾಡಳಿತ ವಿರುದ್ಧವಾಗಿ ಪ್ರತಿ ಸರಿ ಹೋರಾಟಗಳಿಗೆ ಇಳಿತಾನೆ ಇದೀವಿ. ಆದ್ರೂ ರಾಜ್ಯದ ಜನರಿಗೆ ಇವರು ಹೋರಾಟ ಬಿಟ್ರೆ ಬೇರೆ ಯಾವುದೇ ರೀತಿ ಇದಿಲ್ಲ. ಇವ್ರಿಗೇನೋ ಒಂದು ಯಾರಿಗೋಸ್ಕರ ಮಾಡ್ತಾ ಇರೋದು, ನಮಗೋಸ್ಕರ ಅಲ್ಲ ಕೇಸುಗಳು ಹಾಸ್ಕೊಳ್ತಾ ಇರೋದು, ರಾಜ್ಯದ ಜನರಿಗೋಸ್ಕರ, ರಾಜ್ಯದ ಜನರ ಅಭಿವೃದ್ಧಿಗೋಸ್ಕರ ಇವತ್ತು ಕೇಸುಗಳು ಹಾಸ್ಕೊಂಡು ಕೋರ್ಟು ಕಚೇರಿ ಅಂತ ಅಳಿಸ್ತಾಡ್ಸ್ಕೊಂಡು ಇವತ್ತೇನೇ ನಾವು ಮಾಡ್ತಾ ಇದ್ರು ರಾಜ್ಯದ ಸಮಗ್ರ ಜನರ ಅಭಿವೃದ್ಧಿಗೋಸ್ಕರನೇ ಮಾಡ್ತಾ ಇದೀವಿ. ಇವತ್ತು ನೀವು ಭಯಭೀತರಾಗಿ ಪುಕ್ಕಲ ತರ ಬೆಳೆಸ್ಕೊಂಡು ಪುಕ್ಕಲರಾಗಿ ಇನ್ನೂ ಮನೆ ಒಳಗಡೆ ಸೇರ್ಕೊಳ್ತಾ ಇದ್ರೆ ಇವತ್ತು ನಿಮ್ಮ ಆಸ್ತಿನೇ ಬೇರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನುಂಗುತ್ತಾರೆ. ಇವತ್ತು ಬಿಡದಿನೇ ತಗೊಳ್ಳಿ, ಬಿಡದಿನಲ್ಲಿ ಕೂಡ 9,000 ಎಕರೆಗಳನ್ನ ಗುಳುಂಸ್ವಾಹ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿರುವಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಅಂತ ಹೇಳಿದ್ರೆ ಆರ್ ಅಶೋಕ್ ಅವರೇ ಹೇಳ್ತಾರೆ, ಅಲ್ಲಿ 3,000 ಎಕರೆಗಳಷ್ಟು ಗೋಮಾಳ ಸರ್ಕಾರದ ಜಮೀನಿದೆ. ಆ ಸರ್ಕಾರದ ಜಮೀನಲ್ಲಿ ಒಂದೊಂದು ಎಕರೆಗೂ 30 ಸೈಟ್ಗಳು ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರು 90,000 ಕೋಟಿಗಳಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 90,000 ಕೋಟಿಗಳು ಬಂದ್ರೆ ಕನಿಷ್ಠ ಇವ್ರಿಗೆ ಇವರೇ ಆದಂತ ಸಮಿತಿಗಳು ಯಾವ್ದಾದ್ರು ಇದ್ರೆ ಆ ಸಮಿತಿಗಳಿಗೆ ಕೊಡೋಂಥದ್ದು ಏನಿರುತ್ತೆ, ಕನಿಷ್ಠ 1 ಕೋಟಿಗಳು ಕೊಟ್ರು ಯಾವ್ದಾವ್ದೋ ಇಲಾಖೆಗಳಿಗೆ ಯಾರ್ಯಾರೋ ದೊಡ್ಡ ನಾಯಕರು ನನ್ನ ಚೇಳಗಳನ್ನ ನಾನು ಸಾಕೊಳ್ತೀನಿ ಅಂತ ಹೇಳಿದ್ರು, ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು, ಅವ್ರಿಗೆ ಕೊಟ್ಬಿಟ್ರು. ಅವ್ರಿಗೆ ಬ್ರಹ್ಮಾಂಡವಾಗಿ ಕೂಡ ಅವ್ರಿಗೆ ಹಣದಾಹ ಇರೋದ್ರಿಂದ ಹಣನೂ ಸಿಗುತ್ತೆ, ಭೂದಾಹ ಇರೋದ್ರಿಂದ ಭೂದಾಹನೂ ಸಿಗುತ್ತೆ, ಈ ಕಡೆ ಅಧಿಕಾರ ದಾಹ ಇರೋದ್ರಿಂದ ಅಧಿಕಾರನೂ ಸಿಗ್ತಾ ಇದೆ. ಏನು ಕೇವಲ ಒಂದು ದುಡ್ಡು, ಅದು ಹಣ ಅನ್ನೋಂಥ ಕಾಗದ ಇಷ್ಟೆಲ್ಲ ಕುಣಿಸ್ತಾ ಇದೆ. ಇವತ್ತು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರದ್ದೇ ಆದಂತ ಜಮೀನನ್ನ ಮಾರಾಟಕ್ಕೆ ಇಡ್ತಾ ಇಲ್ಲ, ಭೂ ಸ್ವಾಧೀನಕ್ಕೆ ಕೊಡ್ತಾ ಇಲ್ಲ. ಆದ್ರೆ ರಾಜ್ಯದ ಜನರು, ರೈತರು ಅದನ್ನೇ ನಂಬ್ಕೊಂಡಿರೋರು ಕೊಡ್ಬೇಕು. ಏಕೆ ಇದು ಪ್ರಜಾಪ್ರಭುತ್ವ ಸ್ವಾಮಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ, ಬದುಕೋ ಹಕ್ಕಿದೆ, ಪ್ರತಿಯೊಬ್ಬ ಪ್ರಜೆಯು ಕೇಳೋ ಹಕ್ಕಿದೆ. ಆದ್ರೆ ಆ ಹಕ್ಕನ್ನ ಕೇಳಿದ್ರೆ ದಮನ ಮಾಡ್ತೀರಾ, ಅವ್ರಿಗೆ ಹೋರಾಟಕ್ಕೆ ಇದು ಹಿಂದಿಕ್ಕೋದಕ್ಕೆ ನೋಡ್ತೀರಾ, ಅವ್ರನ್ನ ಯಾವೆಲ್ಲ ರೀತಿ ಭಯ ವಾತಾವರಣ ಸೃಷ್ಟಿ ಮಾಡ್ಬೇಕು ಆ ತರ ಎಲ್ಲ ಸೃಷ್ಟಿ ಮಾಡ್ತಾನೆ ಇರ್ತೀರಾ. ನೀವು ಬದುಕಬೇಕು, ನಿಮ್ಮ ಮಕ್ಕಳು ಬದುಕಬೇಕು, ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳು ಬದುಕಬೇಕು, ಬೇರೆ ಯಾರು ಬದುಕಬಾರ್ದ ಸ್ವಾಮಿ?
ಈ ಪ್ರಪಂಚದಲ್ಲಿ ನೀವು ವಂಶ ಪಾರಂಪರ್ಯವಾಗಿ ನಡೀತಾ ಇರುವಂತ ರಾಜಕಾರಣನೇ ಬದುಕಬೇಕಾ? ಪ್ರಪಂಚದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಯಾರು ಬದುಕೋದಕ್ಕೆ ಅವಕಾಶ ಇಲ್ಲ. ಒಂದಲ್ಲ ಒಂದು ದಿನ ಇದು ಬದಲಾಗುತ್ತೆ. ನಮ್ಮ ರಾಜ್ಯದ ಜನರಲ್ಲಿ ಈ ಪುಕ್ಕಲ್ತನ ಹೋಗುತ್ತೆ, ಧೈರ್ಯ ಬಂದೇ ಬರುತ್ತೆ. ನಿಮ್ಮ ಚೇಳಗಳೇ ದುಡ್ಡು ತಗೊಂಡು ನಿಮಗೆ ಯಾರು ಪ್ರೊಟೆಕ್ಟ್ ಕೊಡ್ತಾ ಇದ್ದಾರೆ ಅವರೇ ನಿಮ್ಮ ಮೇಲೆ ತಿರುಗಿ ಬೀಳೋ ಸಮಯ ಬರುತ್ತೆ. ಇದು ಪ್ರಕೃತಿ ತೋರಿಸುವಂತಹ, ಪ್ರಕೃತಿ ಕೊಡುವಂತ ಶಿಕ್ಷೆ ಆಗಿರುತ್ತೆ. ಇದು ಹಳಲು. ಇವತ್ತು ನನ್ನ ರಾಜ್ಯದ ಜನರು, ನನ್ನ ಅಕ್ಕ ತಂಗಿರು, ನನ್ನ ತಾಯಂದಿರು ನರಳಾಡ್ತಾ ಇರುವಂತ ಶಾಪ ಇದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಎಲ್ಲಾ ತರದ್ರಲ್ಲೂ ಸಬಲೀಕರಣ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅವ್ರ ಹತ್ರ ಕಿತ್ಕೊಂಡು ಮದ್ಯ ನಿಷೇಧ ಮಾಡದೆ, ಪ್ರತಿಯೊಂದು ಮನೆಯಲ್ಲೂ ಕುಡುಕರನ್ನ ಜಾಸ್ತಿ ಮಾಡಿ, ಎಲ್ಲಾ ಸಚಿವರಲ್ಲೂ ಅಥವಾ ಕೆಲವು ಸಚಿವರಲ್ಲೂ ಅಬಕಾರಿ ಇಲಾಖೆಯ ಅಧಿಕಾರಿಗಳ ನೆಂಟರ ಅಥವಾ ಸಂಬಂಧಿಕರಿಗೆ ಲೈಸೆನ್ಸ್, ಬಾರ್ ಲೈಸೆನ್ಸ್ಗಳು ಅವರು ಚೆನ್ನಾಗಿ ಸಂಪಾದನೆ ಮಾಡ್ಕೋಬೇಕು. ಬಡ ಹೆಣ್ಣು ಮಕ್ಕಳು ದುಡ್ದಿದ್ದು ಮತ್ತೆ ಗೃಹಲಕ್ಷ್ಮಿ ಬಂದಿದ್ದು ಇಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳಿಗೆ ಕಟ್ಟಬೇಕಂತ ಫೀಸ್ನ ಏನ್ ಮಾಡ್ತಾರೆ, ಎತ್ಕೊಬಂದು ಈ ಅಬಕಾರಿ ಇಲಾಖೆಯ ಸಂಬಂಧಿಕರ ಬಾರ್ ಲೈಸೆನ್ಸ್ ಅಥವಾ ಸಚಿವರ ಆ ಶಾಸಕರ ಬಾರ್ ಲೈಸೆನ್ಸ್ ಅಂತ ಅಲ್ಲಿ ಹೋಗ್ಬಿಟ್ಟು ಕೊಡ್ತಾರೆ. ಅದು ಅಲ್ಲಿ ಎತ್ಕೊಂಡೋಗಿ ದುಡ್ಡು ಕೊಟ್ಟು ಅವ್ರನ್ನ ಹತ್ರನ ಶ್ರೀಮಂತ ಮಾಡ್ತಾರೆ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದಕ್ಕೆ ಊರಲ್ಲಿ ಅಲ್ಲಂದ್ರಲ್ಲಿ ಗೂಡಂಗಳೆಲ್ಲೆಲ್ಲಾನು ಕೂಡ ಏನ್ ಮಾಡ್ತಾ ಇದಾರೆ, ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದಾರೆ. ಸಿಕ್ಕದವರೆಲ್ಲ ಅಂದ್ರೆ ಒಂದು ಏಜ್ ಲಿಮಿಟ್ ಇಲ್ದಿರ ಎಲ್ಲಾರು ಕೂಡ ಅದನ್ನ ಮದ್ಯ ವ್ಯಸನಗಳಾಗಿ ಈ ಕಡೆ ಇಸ್ಪಿಟ್ ಹಾಕೊಂಡು ಸಿಗರೇಟ್ಗಳು ಕುಡ್ಕೊಂಡು ಅವರು ದುರಾಭ್ಯಾಸಗಳನ್ನ ಬೆಳೆಸ್ಕೊಂಡು ಊರೆಲ್ಲ ಏನ್ ಯುವ ಪಡೆ ಕಟ್ತೀರಪ್ಪ ನೀವು, ಯುವ ಪಡೆ ಕುಡ್ಕೊಂಡು ಮಜಾ ಮಾಡ್ಕೊಂಡು ಅದು ಬೀದಿಗೆ ಬಿದ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಇಲ್ದಿರ ಅವ್ರ ಪುರೋಡಿಗಳು ಪಟ್ಕೊಂಡಿರೋದಕ್ಕೋಸ್ಕರನ ನೀವು ಕಟ್ತಾ ಇರೋಂಥದ್ದು. ಅವ್ರಿಗೆ 10 ಲಕ್ಷ ಕೊಡ್ತೀರಂತೆ ಅನುದಾನ ಎಲ್ಲಿ ಹೋಗುತ್ತೆ? ಬನ್ನಿ, ಬೀದಿಗೆ ಬನ್ನಿ, ಒಂದೊಂದ ಗ್ರಾಮಕ್ಕೂ ಬನ್ನಿ, ಭೇಟಿ ನೀಡಿ ನಿಮ್ಮ ಅಭಿವೃದ್ಧಿ ಏನಿದೆ ಅಂತ ನೋಡ್ತಾ ಇದೀವಿ. ಏಕೆ ಬಿಡದಿನೇ ಬೇಕಾ? ಉತ್ತರ ಕರ್ನಾಟಕದಲ್ಲಿ ಇಲ್ವಾ? ಮಲತಾಗಿ ಧೋರಣೆ ಮಾಡ್ತಾ ಇದೀರಲ್ವಾ ನೀವು? ಒಂದು ದಕ್ಷಿಣ ಕರ್ನಾಟಕಕ್ಕೆ ಅಭಿವೃದ್ಧಿ ಹೆಸರಲ್ಲಿ ಎಲ್ಲಾ ರೀತಿಯಲ್ಲಿ IT ಲೆವೆಲ್ AICT ಎಲ್ಲ ಮಾಡ್ತೀರಾ. ಉತ್ತರ ಕರ್ನಾಟಕದವ್ರು ಏನ್ ಬಿಟ್ಟಿದ್ದೀರಾ? ನಿಮ್ಗೆಲ್ಲ ಮತಗಳು ಹಾಕಿಲ್ವಾ? ಏನೋ ಉತ್ತರ ಕರ್ನಾಟಕದಲ್ಲಿ ಏನ್ ನೀವು ಅಭಿವೃದ್ಧಿ ಮಾಡಿದೀರಾ? ಅಲ್ಲಿ ಯಾವುದೇ ರೀತಿ ಎಲ್ಲರೂ ಗುಳೆ ಹೋಗ್ಬೇಕು. ಏನೋ ಮಂಗಳೂರಿಗೆ, ಬೆಂಗಳೂರಿಗೆ, ತಮಿಳ್ನಾಡಿಗೆ, ಆಂಧ್ರಕ್ಕೆ ಈ ರೀತಿ ಗುಳೆ ಹೋಗ್ಬಿಟ್ಟು ಅವರ ಜೀವನ ನಡ್ಸ್ಕೋಬೇಕಂತ ಹೇಳಿದ್ರೆ ದುಡ್ಡು ಜೀವನ ನಡ್ಸ್ಕೋಬೇಕು. ಮಾಡಯ್ಯ AICTನ ಯಾಕೆ ಉತ್ತರ ಕರ್ನಾಟಕದವ್ರು ಕೊಡಲ್ಲ ಅಂತ ಹೇಳ್ತಾ ಇದಾರ? ಅಲ್ಲೇನಾದ್ರು ಯಾವುದೇ ರೀತಿ ಜಮೀನಿಲ್ಲ, ಅಲ್ಲಿ ಬದುಕೋದಕ್ಕೆ ದಾರಿಗಳಿಲ್ಲ ಅಂತ ಅನ್ಕೊಂಡಿದ್ದೀರಾ? ಬನ್ನಿ, ಅಲ್ಲಿ ಮಾಡಿ, ಅಭಿವೃದ್ಧಿ ಮಾಡಿ. ಯಾಕಂತ ಹೇಳಿದ್ರೆ ಸ್ವಜಾತಿ ಜಾತಿ ಧರ್ಮ ಹೆಸರಿನಲ್ಲಿ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ನೀವು ಪಕ್ಷಪಾತ ಮಾಡ್ತಾ ಇದ್ದೀರಾ. ಸ್ವಜನ ಪಕ್ಷಪಾತ ಅಂತಾರೆ. ನಿಮ್ಮ ಸ್ವಜನ ಪಕ್ಷಪಾತ ಈ ಸಂವಿಧಾನಕ್ಕೆ ಬಿಲ್ಕುಲ್ ಉಲ್ಲಂಘನೆ ಇದೆ. ನೀವು ಮಾಡ್ತಾ ಇರೋಂಥ ಯಾವುದೇ ಸ್ವಜನ ಪಕ್ಷಪಾತ ಇರ್ಬೋದು, ನೀವು ಕಾನೂನಿಗೆ ಮತ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತಲ್ಲ ನಾಳೆ ನಮ್ಮ ಜನ ಎಚ್ಚೆತ್ಕೊಳ್ತಾರೆ. ಇದಕ್ಕೆ ಸರಿಯಾದ ಪಾಠ ಕಳಿಸ್ತಾರೆ. ವಿರೋಧ ಪಕ್ಷದವರನ್ನ, ನಿಮ್ಮ JCB ಪಕ್ಷಗಳನ್ನ ತಿರಸ್ಕರಿಸೋ ಸಮಯ ಬಂದೇ ಬರುತ್ತೆ. ಇವತ್ತೊಂದು ಸುವರ್ಣ ಅವಕಾಶ ಕೊಟ್ಟಿದ್ರು ಕೂಡ ನೀವು ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ತೀವಿ, ಏನು 10 ರೂಪಾಯಿ ಕೂಡ ತಗೋಬಾರ್ದು, ಎಲ್ಲರಿಗೂ ಕೂಡ ಬಯೋಮೆಟ್ರಿಕ್ ಕರೆಕ್ಟ್ ಆಗಿ 10 ಗಂಟೆಗೆ ಬಂದಿದ ತಕ್ಷಣ ಏನ್ ಮಾಡ್ತೀವಿ? ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಏನಾದ್ರು ಅವ್ರ ಕಡೆಯಿಂದ ದೋಚ್ಕೋಬೇಕಾ? ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಹೆಸರುಗಳಲ್ಲಿ ಅವ್ರ ಹತ್ರನೂ ಕೂಡ ಇದ್ ಮಾಡ್ಬೇಕಾ? ಅಧಿಕಾರಿಗಳಿಗೆ ಭಯದ ವಾತಾವರಣ ಹುಟ್ಟಾಕಿದಿರಲ್ರಿ ಸ್ವಾಮಿ. ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ರೀತಿನಲ್ಲಿ ಅವರು ಜನರಿಗೆ ಸೇವೆ ಕೊಡ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ 10 ರೂಪಾಯಿ ತಗೋಬಾರ್ದು, 1000 ಗಟ್ಲೆ ತಗೊಳ್ಳಿ, ನನ್ನ ಕಂಪ್ಲೇಂಟ್ ಮಾಡಬಾರ್ದು. ಯಾಕೆ? ಇದು ಕಣ್ಣಾಮುಚ್ಚ ಆಟ ಅನ್ಸುತ್ತೆ. ಅಂದರ್ ಬಾಹರ್ ಅಂತಾರೆ ಇದನ್ನ. ನೀವು ಒಳಗಡೆ ಹೋಗಿ ನಾವು ಹೊರಗಡೆ ಬರ್ತೀವಿ ಅಂದ್ರೆ ಬಿಜೆಪಿ ಸರ್ಕಾರ ಒಳಗಡೆ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಹೊರಗಡೆ ಇರುತ್ತೆ. ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಇಲ್ಲ. ಯಾವಾಗ ಬಿಜೆಪಿ ಪಕ್ಷದ ಜೊತೆಗೆ JDS ಸೇರ್ಕೊಳ್ತೋ ಹಾಗಾಗಿ ಇರೋದೇ 2 ಪಕ್ಷಗಳು. ಒಂದು ಪಕ್ಷ ಒಳಗಡೆ ಹೋದ್ರೆ ಇನ್ನೊಂದು ಪಕ್ಷ ಹೊರಗಡೆ ಇರುತ್ತೆ. 2 ಪಕ್ಷಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಕೊಳ್ತಾ ನಮ್ಮ ಕರ್ನಾಟಕದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ 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 ನೀವು ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು ಅಷ್ಟೇ ಬದುಕೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ಏನು ಎದೆ ತಟ್ಕೊಂಡು ಟಿ ಶರ್ಟ್ಗಳು ಹರ್ಕೊಂಡು ಹೇಳ್ತಾನೆ ಬರ್ತಾ ಇರ್ತಾರೆ, ಏನ್ರಿ ಸ್ವಾಮಿ ಅಭಿವೃದ್ಧಿ ಆಗಿದೆ? ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣ ಏನಾಗಿದೆ? ಮಹಿಳೆಯರಿಗೆ ನೀವು ಏನ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲೆಲ್ಲ ತೋರ್ಸೋದಲ್ಲ.
ಕೊಡದೇ ಇರೋಂಥವ್ರು, ತಗೊಳ್ದೇ ಇರೋಂಥದ್ದು ನಿಜವಾದ ಫಲಾನುಭವಿಗಳಿಗೆ ನಿಮ್ಮ ಯಾವುದೇ ಸೌಲಭ್ಯಗಳು ದೊರಕ್ತಾ ಇಲ್ಲ. ನಿಜವಾದ ಅರ್ಹತೆ ಇರುವಂತ ಫಲಾನುಭವಿಗಳಿಗೆ ನಿಮ್ಮ ಸೌಲಭ್ಯ ಸಿಗ್ತಾ ಇಲ್ಲ. ಇದು ನಮ್ಮ ಸರ್ಕಾರ, ಇದು ನಮ್ಮ ರಾಜ್ಯ, ಇದು ನಮ್ಮ ರಾಜ್ಯದ ಸಂಪತ್ತು. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಸಂವಿಧಾನದ ಅಡಿನಲ್ಲಿದ್ದೀವಿ. ಹಾಗಾಗಿ ನಾವು ಪ್ರಶ್ನೆ ಮಾಡುವಂತ ಹಕ್ಕಿರುತ್ತೆ. ನಾವು ಪ್ರಶ್ನೆ ಮಾಡಿ ನಮ್ಮ ಸೌಲಭ್ಯಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ಪಡೆಯುವಂತ ಹಕ್ಕಿರುತ್ತೆ. ನಾವು ಫ್ರೀಡಮ್ ಆಫ್ ದ ಸ್ಪೀಚ್, ಫ್ರೀಡಮ್ ಆಫ್ ದ ರೈಟ್ಸ್ ನಾವು ಹೊಂದಿದ್ದೀವಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ನೀವು ನಿಮ್ಮ ಸ್ಥಾನಕ್ಕೆ ಗೌರವ ಕೊಟ್ಟು ನಿಮ್ಮ ಕರ್ತವ್ಯವನ್ನ ಸರಿಯಾಗಿ ನೀವು ನಿಭಾಯಿಸಿದ್ರೆ ನಿಮ್ಮ ಕೆಳ ಹಂತದ ಸಚಿವ ಸಂಪುಟದವರು ನಿಭಾಯಿಸ್ತಾರೆ. ನಿಮ್ಮ ಕೆಳ ಹಂತದ ಸಚಿವರು ಸಂಪುಟದವರು ನಿಭಾಯಿಸ್ಬೇಕಂದ್ರೆ ಆ ನೈತಿಕತೆಯನ್ನ ನೀವು ಬೆಳೆಸ್ಕೋಬೇಕು. ಆ ರೀತಿ ದುರಾಡಳಿತ ನಡೆಸ್ತೀರಾ, ಭ್ರಷ್ಟಾಚಾರ ಮಾಡ್ತೀರಾ, ನೀವು ನಡ್ಕೋಬೇಕು. ಇವತ್ತು ನಾವು ಆಡಳಿತಕ್ಕೆ ಬಂದ್ರೆ ಆ ರೀತಿ ಭ್ರಷ್ಟಾಚಾರ ಇಲ್ದಿರ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿ ಹೇಳ್ತಾ ಇದೀವಿ. ಆದ್ರೂ ಕೂಡ ನೀವೇನ್ ಮಾಡ್ತೀರಿ, ಚುನಾವಣಾ ಅಕ್ರಮಗಳನ್ನ ನಡೆಸಿ ಒಬ್ಬೊಬ್ಬರಿಗೂ ಹೆಣ ಮತ್ತೆ ಹಣ, ಕುಕ್ಕರು, ನಿಕ್ಕರು, ಇಲ್ಲಾಂದ್ರೆ ಲಿಕ್ಕರು ಏನ್ ಬೇಕಾದ್ರೂ ಕೊಟ್ಟು, ಸೀರೆ ಏನ್ ಬೇಕಾದ್ರೂ ಕೊಟ್ಟು ಕೂಡ ಅವ್ರನ್ನ ಹೊಲಿಸ್ಕೊಳ್ಳೋಂತಾರ. ಇಲ್ಲ ಅಂತ ಎರಡೂ ಬೇಡ ಅಂತ ಹೇಳಿದವರಿಗೆ ಒಂದು ಭಯದ ವಾತಾವರಣ, ಬೆದರಿಕೆ ವಾತಾವರಣ, ಈ ಸ್ಕೀಮ್ಗಳು ಕಟ್ ಮಾಡ್ತೀವಿ, ಯೋಜನೆಗಳು ಕಟ್ ಮಾಡ್ತೀವಿ ಅನ್ನೋ ಅಂತ ಒಂದು ಯಾವ ರೀತಿ ನೀವು ಇದು ಮಾಡ್ತೀರಾ ಅಂತ ಹೇಳಿದ್ರೆ ಅವಿಶ್ವಾಸವಾಗಿ ಅವರಿಗೆ ಹೇಳ್ಬಿಡ್ತೀರಾ, ಒಂದು ಭಯದ ವಾತಾವರಣ ಉಂಟು ಮಾಡ್ಬಿಡ್ತೀರಾ. ಅಂದ್ರೆ ಅವ್ರ ಕುಟುಂಬದ ಲಿಂಕ್ಗಳನ್ನೇ ತಗೊಂಡು, ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯಗಳನ್ನೇ ತಗೊಂಡು, ಅವರ ಆಸ್ತಿಗಳನ್ನೇ ಒಂದು ರೀತಿಯಲ್ಲಿ ವಿಂಗಡಣೆ ಮಾಡ್ಬಿಡ್ತೀವಿ, ದೋಚ್ಕೊಂಡ್ಬಿಡ್ತೀವಿ ಅನ್ನೋಂಥ ಭಯದ ವಾತಾವರಣ ಉಂಟು ಮಾಡ್ತೀರಾ. ಅದಕ್ಕೆ ನಮ್ಮ ರಾಜ್ಯದ ಜನರಲ್ಲಿ ಕೆಲವರು, ಎಷ್ಟೋ ಪೂರ್ತಿ ಆಗಲ್ಲ, ಕೆಲವರು ಈ ದುಡ್ಡಿಗೆ, ಹಣಕ್ಕೆ, ಹೆಂಡಕ್ಕೆ, ಕುಕ್ಕರ್ಗೆ, ಲಿಕ್ಕರ್ಗೆ, ಸೀರೆಗೆ ಆಮಿಷಗಳು ಒಳಗಾಗ್ತಾರೆ. ಇನ್ನು ಕೆಲವರು ಬರೀ ನೀವು ಕೊಡ್ತಾ ಇರೋಂಥ ದುರಾಡಳಿತದಲ್ಲಿ, ಭಯದ ವಾತಾವರಣದಲ್ಲಿ ಮಾತ್ರ ಬದುಕ್ತಾ ಇದ್ದಾರೆ. ಈ ತರ ವಿಂಗಡಣೆ ಮಾಡ್ಕೊಂಡು ನೀವು ಪಕ್ಷಪಾತ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಆಡಳಿತ ಅನ್ಸಲ್ಲ ಸ್ವಾಮಿ, ಇದು ದುರಾಡಳಿತ ಅಂತಾರೆ. ನೀವು ಇದೇ ರೀತಿ ಜನರಿಗೆ ಮೋಸ ಮಾಡ್ಕೊಳ್ತಾ, ಜನರಲ್ಲಿ ಹಣನ ಲೂಟಿ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಇದನ್ನ ಭ್ರಷ್ಟಾಚಾರ ಅಂತಾರೆ. ನಾವು ರಾಜ್ಯದ ಜನರಿಗೆ ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ವಿ. ರಾಜ್ಯದ ಜನರಿಗೆ ಏನಂತ ಹೇಳ್ತಾ ಬಂದ್ವಿ, ಈ JCB ಪಕ್ಷಗಳು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರನ ನಡೆಸ್ತಾನೆ ಇರ್ತಾರೆ. ಇವ್ರು ಯಾವುದೇ ಸ್ಕೀಮ್ ತಂದ್ರು ರಾಜ್ಯದ ಯಾವುದೇ ಜನರಿಗೆ ನಾವು ಸಬಲೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಲೂಟಿ ಮಾಡುವಂಥದ್ದೇ ಜಾಸ್ತಿ ಇರುತ್ತೆ ಅಂತ. ಆದ್ರೂ ಕೂಡ ನಮ್ಮ ರಾಜ್ಯದ ಜನರು ನಮ್ಗೆ ಆ ಸ್ಕೀಮ್ ಫ್ರೀ ಸಿಕ್ತು, ಈ ಸ್ಕೀಮ್ ಫ್ರೀ ಸಿಕ್ತು, ಈ ಗೃಹಲಕ್ಷ್ಮಿ ಅಂತ ಹೇಳಿದ್ರು, ಗೃಹ ಜೊತೆಗೆ ಬರೋಣ 200 ಯೂನಿಟ್ ಬನ್ನಿ ಹಳ್ಳಿಗಳಲ್ಲಿ ತೋರಿಸ್ತೀನಿ, 3 ಯೂನಿಟ್ ಕೂಡ ಫ್ರೀ ಕೊಡ್ತಾ ಇಲ್ಲ. ಅದರಲ್ಲೂ ಕೊಟ್ಟಿರೋದನ್ನ ಮ್ಯಾಜಿಕ್ ಪವರ್ ಮಿಷನರಿ ಇಟ್ಬಿಟ್ಟು ನೀವು ಹೀಟರ್ ಯೂಸ್ ಮಾಡ್ತೀರಾ, ಇಲ್ಲ ಅಂತಂದ್ರೆ TV ಯೂಸ್ ಮಾಡ್ತೀರಾ ಅಂತ ಅದರಲ್ಲೂ ಕೂಡ ಯೂನಿಟ್ ಪ್ರೈಸ್ ಕೂಡ ಜಾಸ್ತಿ ಮಾಡಿ ಇವತ್ತು ವಿದ್ಯುತ್ ಅನ್ನು ಕೂಡ ಖಾಸಗೀಕರಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸೇ ತಿರ್ತೀವಿ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಡಳಿತ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಕೈಯಲ್ಲಿ ಈ ಜನರ ತೆರಿಗೆಯನ್ನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ, ಈ ಕಡೆ ಭ್ರಷ್ಟಾಚಾರ ಮಾಡ್ತಾನೆ ಇದ್ದಾರೆ, ಯೋಜನೆಗಳು ಕೊಡ್ತಾ ಇದ್ದಾರೆ, ಅದರಲ್ಲಿ ಕಮಿಷನ್ಗಳು ಹೊಡಿತಾನೆ ಇದ್ದಾರೆ. ಏನೆಲ್ಲ ಕೇಳಿದ್ರು, ಯಾಕಂತ ಹೇಳಿದ್ರೆ ಇದು ಡಿವೈಡ್ ಅಂಡ್ ರೂಲ್, ಬ್ರಿಟಿಷರ ಆಳ್ವಿಕೆ ನಡೀತಿದೆ. ಅಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇಂದು ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ ಅಂತ ನಾವು ಮಾಡ್ತಾ ಇದೀವಿ. ಆದ್ರೂ ನೀವು ಕೂಟ ಹೊಡ್ಕೊಂಡು ಅಲ್ಲೇ ಕುತ್ಕೊಳ್ತಾ ಇದ್ದೀರಾ. ನಿಮಗೇನು ಲಾಭ ಇಲ್ಲ ಅಂತ ಹೇಳಿದ್ರೆ 1400 ಕೋಟಿಗಳಿರೋರಿಗೆ ನಾವು 1.5 ಲಕ್ಷ ಸಂಬಳ ಕೊಟ್ಟು ಹಾಕಿಟ್ಕೋಬೇಕಪ್ಪ ನಿಮ್ಮನ್ನ? ನಿಮ್ಗಷ್ಟು ಗತಿಗೆಟ್ಟಿರೋರ? ಬಡವರು ಕೊಡಿ, ಹೆಣ್ಮಕ್ಳ ಕೊಡಿ, ಆಳ್ವಿಕೆನ ನಾವು ಮಾಡ್ತೀವಿ. ನಮಗೂ ಆ ಸಂಬಳ ಬರ್ಲಿ, ಜನಸೇವೆ ಮಾಡೋ ಅವಕಾಶಗಳು ಸಿಗ್ಲಿ. ಅದನ್ನ ಬಿಟ್ಬಿಟ್ಟು ಭಯದ ವಾತಾವರಣ ಸೃಷ್ಟಿ ಮಾಡೋದು, ಜನರಿಗೆ ಇಲ್ಲದೆ ಸಲ್ಲದೆ ಇರುವಂತ ಆಮಿಷಗಳನ್ನ ಕೊಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಅವರನ್ನ ಒಂದೇ ರೀತಿನಲ್ಲಿ ಕ್ರೋಢೀಕರಣ ಮಾಡಿಕೊಂಡು ಅದನ್ನು ಇದೇ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು ಚುನಾವಣೆಯನ್ನ ಅಕ್ರಮಗೊಳಿಸಿ, ಚುನಾವಣಾ ನಿಯಮಗಳನ್ನ ಉಲ್ಲಂಘಿಸಿ ನೀವು ಮಾಡುವಂಥದ್ದು ಇಷ್ಟರ ಮಟ್ಟಿಗೆ ಸರಿ ಇರುತ್ತೆ. ಇವತ್ತು ನಮ್ಮ ರಾಜ್ಯದ ಜನರು ಯಾರಾದ್ರೂ ನಿಮ್ಮ ಪರವಾಗಿ, ನಿಮ್ಮ ವಿರುದ್ಧವಾಗಿ ಧ್ವನಿ ಎತ್ತಿಬಿಟ್ರೆ ಅವ್ರಿಗೆ ಯಾವುದೇ ರೀತಿನಲ್ಲಿ ಹಾನಿಕರ ಮಾಡೋದಕ್ಕೆ ನೀವು ಮುಂದಾಗ್ಬಿಡ್ತೀರ ಅಂತ ಭಯ ಆಗ್ಬಿಡುತ್ತೆ. ಆದ್ರೆ ನಮ್ಮ KRS ಪಕ್ಷದವ್ರಿಗೆ ಆ ಭಯನೂ ಇಲ್ಲ. ಇವತ್ತಲ್ಲ ನಾಳೆ ಸಾಯ್ತೀವಿ, ನೀವು ಸಾಯಿಸಿದ್ರೆ. ಆದ್ರೆ ನಿಮ್ಮ ಅನ್ಯಾಯದ ವಿರುದ್ಧ, ನಿಮ್ಮ ದುರಾಡಳಿತದ ವಿರುದ್ಧ
ಧ್ವನಿ ಎತ್ತುತ್ತೀವಿ. ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸ್ತೀವಿ. ಇವತ್ತಲ್ಲ ನಾಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಆದ್ರೆ ಇವತ್ತು ಸ್ವತಂತ್ರ ಪೂರ್ವವಾಗಿ ಕೊಟ್ಟಿರುವಂತ ಎಷ್ಟೋ ಜನರ ಪೂರ್ವಿಕರು ನಮಗೆ ಸ್ವತಂತ್ರ ತರುವಾಗ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ, ಅವರ ಜೀವನಗಳನ್ನ ತ್ಯಾಗ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರತ ಸೈನಿಕರು ಕೂಡ ಅವರ ಜೀವನ ಕೂಡ ಲೆಕ್ಕಿಸದೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ KRS ಪಕ್ಷದ ಸೈನಿಕರು ಯಾವುದೇ ಸಂಭಾವನೆ ಇಲ್ಲ, ಯಾವುದೇ ಹಣ ಕೊಡ್ತಾ ಇಲ್ಲ, ಯಾವುದೇ ಸಂಬಳ ಇಲ್ಲ, ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವಕರಾಗಿ ಇವತ್ತು ರಾಜ್ಯದ ಜನರ ಹಿತಕ್ಕೋಸ್ಕರ ದುಡಿತಾ ಇದ್ದಾರೆ. ಯಾವುದೇ ಹಂಗಿಲ್ಲದೆ ದಂಡಿಗೆದ್ರಲ್ಲ, ದಾಳಿಗೆದ್ರಲ್ಲ, ಈ ಗಳಗಂಟೆ ದಾಸಪ್ಪನ ಕೇಸುಗಳಿಗೆ ಎದುರ್ತೀವ ಅನ್ನೋ ರೀತಿನಲ್ಲಿ ಎದೆ ಗುಂದದೆ ಗುಂಡಿಗೆ ಕೊಟ್ಕೊಳ್ತಾ ಗುಂಡಿಗೆ ಗುಂಡು ಕೊಡ್ತಾ ಯಾವ ರೀತಿ ಒಂದು ಗಂಡುಗಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ. KRS ಪಕ್ಷದಲ್ಲಿ ನಾವು ಸೈನಿಕರಾಗಿ ಕೆಲಸ ಮಾಡೋದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ನೀವು ಹಣ ಕೊಟ್ರೆ ಮಾತ್ರ ಜನ ಬರ್ತಾರೆ, ಇಲ್ಲ ಅಭಿಮಾನಕ್ಕೋಸ್ಕರ ಬರ್ತಾರೆ, ಜನರ ಹಿತಕ್ಕೋಸ್ಕರ ಬರ್ತಾರೆ. ಆದ್ರೆ ನೀವು ಹಣ ಕೊಡೋ ತನಕ, ನಿಮ್ಮ ಹತ್ರ ಹಣ ಇರೋ ತನಕ ನಿಮ್ಮ ಹಿಂದೆ ಜನ. ಆನಂತರ ನೀವು ತಗೊಳ್ಳೋದು ಚೆಂಬು ಚಿಪ್ಪೆನೆ ನಿಮಗೂ ಸಿಗೋಂಥದ್ದು. ಈ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಹೆಸರು ತಗೋಬೇಕು, ಇಲ್ಲ ಕೆಟ್ಟ ಕೆಲಸಗಳು ಮಾಡಿ ಹೆಸರು ತಗೋಬೇಕು ಅಂತ ನೀವು ನಿರ್ಧಾರ ಮಾಡಿದೀರ ಅನ್ಸುತ್ತೆ. ನೀವಂತೂ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ, ಮಾಡೋದೆಲ್ಲ ಕೆಟ್ಟ ಕೆಲಸಗಳೇ. ಅಂದ್ರೆ ನೀವು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ರಿಯಲ್ ಎಸ್ಟೇಟೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ. ಅದಕ್ಕೆ ಎಷ್ಟೋ ಜನರ ರೈತರದು, ಎಷ್ಟೋ ಮರಗಳ ಜೀವನ ಕಳೆಯೋದಕ್ಕೆ ಹೋಗ್ತಾ ಇದ್ದೀರಾ. ನೀವೇ ಏನೋ ದೊಡ್ಡದಾಗಿ ಒಂದು ಸಮಸ್ಯೆನ ಸೃಷ್ಟಿ ಮಾಡ್ತೀರಾ. ಆ ಸಮಸ್ಯೆಗೆ ನೀವೇ ಪರಿಹಾರ ಹುಡುಕ್ಬಿಟ್ಟು ನೀವೇ ದೊಡ್ಡ ಮಹಾನ್ ನಾಯಕರಾಗಿ ಬಿಂಬಿಸ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಾ ಇಲ್ಲ. 470 ದಿನಗಳು ನಮ್ಮ ಹೋರಾಟಗಾರರೆಲ್ಲ, ರೈತರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗೆ ಬಂದು. ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಅವ್ರಿಗೇನು ಅವತ್ತಿನ ಕೂಲಿ ಕೊಡ್ತಾ ಇದ್ದೀರಾ? ಇಲ್ಲ ಅಂತ ಹೇಳಿದ್ರೆ ಅವ್ರಿಗಾಗಿರೋ ನಷ್ಟಗಳನ್ನ ತುಂಬಿಸ್ತಾ ಇದ್ದೀರಾ? ನಿಮ್ಮ ಆಡಳಿತ ದುರಾಡಳಿತ ಅಂತ ಗೊತ್ತಾಗ್ತಾ ಇದೆಯಾ? ಜನರ ವಿರೋಧಿ ಸರ್ಕಾರ ಅಂತ ಗೊತ್ತಾಗ್ತಾ ಇದ್ದೀರಾ? ಇದು ರೈತರ ವಿರೋಧಿ ಸರ್ಕಾರ ಅಂತ ಗೊತ್ತಾಗ್ತಾ ಇದೆಯಾ? ಯಾಕಪ್ಪ ಸ್ವಾಮಿ, ಇವತ್ತು ರೈತರು ಒಬ್ರು ನಾನು ಕೊಡಲ್ಲ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವ ತಾನೆ. ಅವತ್ತು ನಾನು ಕೊಡಲ್ಲ, ನನಗೆ ಇದು ನನ್ನ ಭೂಮಿ, ನನ್ನ ಹಕ್ಕು ಅಂತ ಬಂದಿದ್ದಾದ ನಂತರ ಇದು ಭೂ ಕಬಳಿಕೆ ಕಾಯ್ದೆ ಅಡಿನಲ್ಲಿ ಬರುತ್ತೆ, ಭೂ ಕಬಳಿಕೆ ನಾವು ಮಾಡಬಾರ್ದು ಅಂತ ನಿಮಗೆ ಗೊತ್ತಾಗಲಿಲ್ಲ. ಎಲ್ಲಾ ಕಾನೂನು ಗೊತ್ತಿರುತ್ತೆ, ಕಾನೂನು ಉಲ್ಲಂಘನೆ ಮಾಡೋರೆ ನೀವು. ನೀವೇ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತ ವರ್ಗದವ್ರು ಯಾವ ರೀತಿ ಸರಿ ಇರುತ್ತೆ? ಯಾವ ರೀತಿ ಸರಿ ಇರ್ತಾರೆ? ಸೊ ನೀವು ಇವತ್ತು ಈ ಭ್ರಷ್ಟಾಚಾರನ ನಿಲ್ಲಿಸ್ಬೇಕು, ಈ ದುರಾಡಳಿತನ ನಿಲ್ಲಿಸ್ಬೇಕು, ರೈತ ವಿರೋಧಿ ಸರ್ಕಾರ ಆಡಳಿತನ ನಿಲ್ಲಿಸ್ಬೇಕು, ಮಹಿಳಾ ವಿರೋಧಿ ಸರ್ಕಾರ ಆಡಳಿತನ ನಿಲ್ಲಿಸ್ಬೇಕು. ವಿದ್ಯಾರ್ಥಿಗಳು ಅವ್ರಿಗೆ ಬೇಕಾಗಿರುವಂತ ಉದ್ಯೋಗಕ್ಕೋಸ್ಕರ ಹೋರಾಟಗಳು ಮಾಡ್ತಾ ಇದ್ದಾರೆ. ಮಹಿಳೆಯರಲ್ಲಿ ಆಶಾ ಕಾರ್ಯಕರ್ತರು, ಈ ಕಡೆ ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಮತ್ತೆ ಈ ಕಡೆ ಏನು ರೈತ ಮಹಿಳೆಯರು, ಈ ಕಡೆ ನರೇಗಾ ಕೂಲಿ ಕಾರ್ಮಿಕರು ಎಲ್ಲಾರು ಬಂದು 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 ಹೋರಾಟ ಮಾಡೋ ಸೌಲಭ್ಯ ಪಡೋ. ಯಾಕಂದ್ರೆ ನೀನ್ ಯಾಕೆ ಇರೋದು? ತೊಲಕೋಬೇಕಲ್ಲ ಫಸ್ಟ್ ಸೀಟಿಂದ. ಯಾಕಿರ್ಬೇಕು ನೀನಿನ್ನು ಸೀಟಲ್ಲಿ? ನೀನು ಕುತ್ಕೋಬೇಕಂತ ಹೇಳಿದ್ರೆ, ಸೀಟಲ್ಲಿ ಇರ್ಬೇಕಂತ ಹೇಳಿದ್ರೆ ಸಂವಿಧಾನವಾಗಿ ನೀವು ನಡ್ಕೋಬೇಕು. ನಿಮಗೆ ಆ ಅಧಿಕಾರ ಇಲ್ಲ, ನಿಮಗೆ ಆ ನೈತಿಕತೆ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಅದು ಸೀಟ್ ನಂದೇ, ನಾನು ಗೂಟ ಹೊಡ್ಕೊಂಡೆ ಕುತ್ಕೊಳ್ತೀನಿ ಅನ್ನಂತ ದುರಾಡಳಿತ ಯಾಕೆ ನಡೆಸ್ತೀರಾ? ಇದು ಆಕ್ರೋಶ ಅಲ್ಲ, ಆಕ್ರಂದನೆ ಅಲ್ಲ, ನಮ್ಮ ರಾಜ್ಯದ ಜನರಿಗೆ ನೀವು ಕೊಡ್ತಾ ಇರೋಂತ ಒಂದು ಸಮಸ್ಯೆಗೆ ಇರೋಂತ ಒಂದು ಆಕ್ರಂದನೆ, ಕೋಪನೆ. ನನಗೆ ಈ ಸರ್ಕಾರ ಇಷ್ಟ ಆಗ್ತಾ ಇಲ್ಲ, ನನಗೆ ಅಂತಲ್ಲ ನಮ್ಮ ಮಹಿಳೆಯರಿಗೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಕುಟುಂಬ ನಿರ್ವಹಣೆಗೆ ಅಷ್ಟೊಂದು ಸಂಕಟ ಕೊಡ್ತಾ ಇದ್ದೀರಾ, ಅಷ್ಟೊಂದು ನೋವು ಕೊಡ್ತಾ ಇದ್ದೀರಾ. ಈ ಒಂದೇ ಒಂದು ಸ್ಕೀಮ್ಗಳನ್ನ ತರೋಂಥದ್ದು, ಅವರು ದುಡಿದ್ರೆ ಜೀವನ ನಡೆಸೋ ಅಂತ ಪರಿಸ್ಥಿತಿ ಉಂಟಾಕೋದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿ ಸಂಸಾರ ನಡ್ಸಕ್ಕಾಗ್ದಿರೋಂತರ ಆಹಾಕಾರ ಕೊಟ್ಟು ಬರೀ ಅದರಲ್ಲೇ ಜೀವನ ನಡೆಸೋತರ, ಬೇರೆ ಅಭಿವೃದ್ಧಿ ಯಾವುದೇ ಯೋಜನೆಗಳಿಲ್ಲ ಅವರಲ್ಲಿ. ಸೊ ಹಾಗಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ, ಈ ಬಿಜೆಪಿ ಸರ್ಕಾರಕ್ಕೆ, ವಿರೋಧ ಪಕ್ಷಗಳಿಗೆ ಎಲ್ಲರಿಗೂ ಧಿಕ್ಕಾರ ನಮ್ಮದು. ಯಾಕಂತ ಹೇಳಿದ್ರೆ ಎಷ್ಟೇ ಧಿಕ್ಕಾರ ಕುಕ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋಂಥ ನಿಮ್ಮ ಮನಸ್ಥಿತಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಜನರ ಭಯದಲ್ಲಿದೆ. ನಮ್ಮ ರಾಜ್ಯದ
ಜನರ ಡಿವೈಡ್ ಅಂಡ್ ರೂಲ್ ಅನ್ನೋ ಅಂತ ಇದ್ರಲ್ಲಿ ಮಾಡ್ತಾ ಇದ್ರಲ್ಲ, ಜಾತಿ ಧರ್ಮ, ಬಲ್ಲಿದ ಬಡವ ಶ್ರೀಮಂತ ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು, ಇವ್ರು ರೈತರು, ಇವ್ರು ಕಾರ್ಮಿಕರು, ಇವ್ರು ಮಹಿಳೆಯರು, ಒಂದೊಂದು ಟೀಮ್ ಬಂದಾಗ ಅವ್ರವ್ರ ನಾಯಕರನ್ನ ನಾವು ಕೊಂಡ್ಕೊಂಡ್ಬಿಟ್ರೆ, ದುಡ್ಡಲ್ಲಿ ಕೊಂಡ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ನಮ್ಮ ಆಡಳಿತರಿಗೆ ಯಾರು ಕೂಡ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸಲ್ಲ ಅಂತ ಮಾಡ್ತಾ ಇದ್ದೀರಲ್ಲ, ಅದೇ ನಿಮ್ಮ ದುರಾಡಳಿತ, ಅದೇ ನಿಮ್ಮ ದುರಾಡಳಿತ. ಇವತ್ತು ಅಲ್ಲ, ನಾಳೆ ಅಲ್ಲ, ನಾಳಿದ್ದಲ್ಲ, ಇದು ಬದಲಾಗಲ್ಲ ಅಂತ ಹೇಳಿದ್ರೆ ನಮ್ಮ ಜನರ ಭಯನೇ, ನಮ್ಮ ಜನರ ಪುಕ್ಕಲ್ತಳನೆ. ಇವತ್ತು ನಾಳೆ ಎಷ್ಟು ದಿನ ಆದ್ರೂ ಇವತ್ತು ನೋಡ್ದ ನಮ್ಮ ಮೂಲಭೂತ ಸೌಕರ್ಯ ಪಡ್ಕೊಳ್ಳೋ ತನಕ ನಾವು, ನಮ್ಮ ಭೂಮಿ ನಮ್ಮ ಹಕ್ಕು ಪಡ್ಕೊಳ್ಳೋ ತನಕ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ರೈತರು ಹೋರಾಟ ಮಾಡ್ತಾ ಇದಾರಲ್ಲ, ಆ ರೀತಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯಾರಿಗೆ ಅನ್ಯಾಯ ಆದ್ರೂ ಕೂಡ ಬಂದು ಹೋರಾಟ ಮಾಡಿ ಅವರ ಹಕ್ಕುಗಳನ್ನ ಪಡ್ಕೊಂಡು ಈ JCB ಪಕ್ಷಗಳನ್ನ ತಿರಸ್ಕರಿಸಿ ಹೊಸ ಪಕ್ಷಗಳಿಗೆ ಯಾರು ಮಾನವೀಯತೆ ಹೊಂದಿರ್ತಾರೋ, ಯಾರಿಗೆ ನೈತಿಕತೆ ಇರುತ್ತೋ, ಯಾರು ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೋ ಅವನ್ನೆಲ್ಲ ಪರಿಗಣಿಸಿ ರಾಜ್ಯದ ಜನರು ಮತಕ್ಕೆ ಅದೇ ನೋಟಿಗೋಸ್ಕರ ಓಟನ್ನ ಮಾರ್ಕೊಳ್ದಿರ ಇರುವಂತ ಸಂದರ್ಭ ಸೃಷ್ಟಿಯಾದಾಗ ಈ ಆಡಳಿತದಲ್ಲಿ ನಮ್ಮ ರಾಜ್ಯದಲ್ಲಿ ಸುಭಿಕ್ಷೆ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ. ರಾಜ್ಯದ ಜನರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಇವತ್ತು ನೀವು ಸಣ್ಣ ಪುಟ್ಟ ಒಂದೇ ಒಂದು ಸಣ್ಣ ಪುಟ್ಟ ಆಮಿಷಗಳಿಗೆ ನೀವು ಬಲಿಯಾಗೋದಲ್ದಿರಾ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ಬಲಿ ಮಾಡ್ತಾ ಇದ್ದೀರಾ. ಎಷ್ಟೆಷ್ಟೋ ಬೇರೆ ಬೇರೆ ದೇಶಗಳನ್ನ ಗಮನಿಸ್ಕೊ ಬನ್ನಿ, ಯಾರು ಯಾರಿಗೂ ಆಸ್ತಿ ಮಾಡಿಡ್ತಾ ಇಲ್ಲ. ಯಾವುದೇ ತಂದೆ ಇಲ್ಲಿ ಅಮೆರಿಕದಲ್ಲಿ ತಗೊಳ್ಳಿ, ಅಮೆರಿಕದಲ್ಲಿ ಎಲ್ಲ ತಂದೆ ತಾಯಿಗಳು ದುಡಿಯೋದು ಅವ್ರಿಗೋಸ್ಕರ ಅಷ್ಟೇ. ಆದ್ರೆ ನಮ್ಮ ದೇಶದಲ್ಲಿ ಎಲ್ಲ ತಂದೆ ತಾಯಿಗಳು ದುಡಿಯೋದು ಏನಕ್ಕೆ? ಮಕ್ಕಳಿಗೋಸ್ಕರ ದುಡಿತಾ ಇರುವಂತ ನಮ್ಮ ರಾಜ್ಯದ ಜನರು ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಓಟನ್ನ ನಾವು ಮಾರ್ಕೋಬಾರ್ದು ಅನ್ನೋ ಒಂದು ಪರಿಜ್ಞಾನ ಇಲ್ವಾ? ನಾವು ಹಾಕೋ ಒಂದೇ ಒಂದು ಓಟು ಆ ಅಧಿಕಾರಿಗೆ ಸಿಗ್ನೇಚರ್ ಹಾಕಿದ ತಕ್ಷಣ ನಮ್ಮ ಆಸ್ತಿಗಳೆಲ್ಲ ಹೋಗುತ್ತೆ ಅನ್ನೋಂಥ ಪರಿಜ್ಞಾನ ಇಲ್ವಾ? ನಾವು ಹಂಗ ಹಾಕೋ ಒಂದು ಓಟಿಂದ ನಮ್ಮ ರಾಜ್ಯದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಕೋ ಒಂದು ಸಿಗ್ನೇಚರ್ ಇಂದ ನಮ್ಮ ಎಲ್ಲಾ ಯೋಜನೆಗಳು ಸೌಲಭ್ಯಗಳು ಕಡಿತ ಆಗತ್ತೆ ಅನ್ನೋದು ಗೊತ್ತಿಲ್ವಾ? ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಬೇಕಂತ ಹೇಳಿದ್ರೆ ಗುಣ ನೋಡಿ, ನಡತೆ ನೋಡಿ, ಅವ್ರಿಗೆ ಮಾನವೀಯತೆ ಇದೆಯಾ, ಇಲ್ಲ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ, ಅವ್ರಿಗೆ ಒಂದು ನೈತಿಕತೆ ಇದೆಯಾ, ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ರೀತಿಯ ಈ ತರ ಅಂದ್ರೆ ಕೆಟ್ಟ ಕೆಲಸಗಳಲ್ಲಿ ತೊಡಸ್ಕೊಂಡಿಲ್ವಾ, ಅವ್ರು ಯಾವುದೇ ರೀತಿ ಮೊದಲು ದುರಾಡಳಿತ ಮಾಡಿಲ್ವಾ, ಯಾವುದೇ ರೀತಿ ದೋಚ್ಕೊಂಡಿಲ್ವಾ, ಕಳ್ಳತನ ಮಾಡಿಲ್ವಾ, ಇವೆಲ್ಲನೂ ಗಮನಿಸ್ಬೇಕಲ್ಲ. ಅವ್ರ ಮೇಲೆ ಕೇಸುಗಳಿದೆಯಾ ಇಲ್ವಾ, ಕೇಸುಗಳು ಹಾಕೊಂಡಿದ್ರು ಎಂತೆಂತ ಪರಿಸ್ಥಿತಿನೆಲ್ಲ ಕೇಸುಗಳಿದಾವೆ, ಅವ್ರ ಕೇಸುಗಳು ಯಾವ್ಯಾವೆಲ್ಲ ದುರಾಡಳಿತ ನಡೆಸಿರುತ್ತೆ, ಯಾವ ರೀತಿ ಅವರು ಭ್ರಷ್ಟಾಚಾರ ಮಾಡಿರ್ತಾರೆ, ಅವನ್ನೆಲ್ಲ ಗಮನಿಸ್ಬೇಕಲ್ವಾ? ಯಾವುದೂ ನೋಡಲ್ಲ. ಎಷ್ಟೇ ಕೇಸುಗಳಾಗಿರ್ಬೋದು, ಎಷ್ಟೇ ದುರಾಡಳಿತ ಮಾಡಿರ್ಬೋದು, ಅವ್ರು ಯಾವುದೇ ರೀತಿ ಯಾವುದೇ ಇನ್ನೇನಲ್ಲಿ ಬಂದಿರ್ಬೋದು, ಅವ್ರಿಗೆ ಏನೆಲ್ಲ ಜನರಿಗೆ ಕೊಡ್ಬೇಕಾದ ಕಿರುಕುಳಗಳು ಕೊಟ್ಟಿರ್ಬೋದು, ಏನೆಲ್ಲ ಮಾಫಿಯಾಗಳು ಮಾಡಿ ದೋಚಿರ್ಬೋದು, ಅವೆಲ್ಲ ಏನೂ ಗಮನಿಸಲ್ಲ. ಸೀದಾ ಹೋಗ್ಬಿಟ್ಟು ಒಂದು ಕುಕ್ಕರ್ಗೋ ಒಂದು ಲಿಕ್ಕರ್ಗೋ ಇಲ್ಲ ಅಂತ ಹೇಳಿದ್ರೆ ಒಂದು 500 ರೂಪಾಯಿಗೋ ಒಂದು ಸೀರೆಗೋ ಓಟನ್ನ ಮಾರ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಭಯಕ್ಕೋ, ಯಾವುದೋ ಒಂದು ಅಮಿಷಕ್ಕೋ, ಯಾವುದೋ ಒಂದು ಲಿಂಕ್ಗೋ ನೀವು ನಿಮ್ಮ ಮತಗಳನ್ನ ಮಾರ್ಕೊಂಡ್ಬಿಟ್ರೆ ಇವತ್ತು ಇರೋಂಥ ಪರಿಸ್ಥಿತಿ ಮುಂದೆ ತುಂಬಾ ಕೆಟ್ಟದಾಗಿರುತ್ತೆ. ಮುಂದೆ ಯಾವ ಭೀಕರವಾದ ಪ್ರಳಯ ಆಗುತ್ತೋ ಹೇಳಕ್ಕಾಗಲ್ಲ. ಈಗಲೇ ಬರಗಾಲ ಬಂದಿದೆ, ಮುಂದೆ ಯಾವ ರೀತಿ ಭೀಕರ ಪ್ರಳಯ ಬರುತ್ತೋ ಹೇಳಕ್ಕೆ ಆಗಲ್ಲ. ಸೊ ಇವತ್ತಲ್ಲ ನಾಳೆ ರಾಜ್ಯದ ಜನರು ಎಚ್ಚೆತ್ಕೋಬೇಕು. ನಿಮಗೋಸ್ಕರ ಅಲ್ದಿರ ನಿಮ್ಮ ಮಕ್ಕಳಿಗೋಸ್ಕರ ಆದ್ರೂ ಎಚ್ಚೆತ್ಕೊಳ್ಬೇಕು. ಇವತ್ತು ಅವರು ಮಾಡ್ತಾ ಇರುವಂತ ದುರಾಡಳಿತವನ್ನ, ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಬೇಕು. ಯಾರೆಲ್ಲ ದುರಾಡಳಿತ ಭ್ರಷ್ಟಾಚಾರ ಮಾಡ್ತಾರೋ ಅವರಿಗೆ ಶಿಕ್ಷೆ ದಂಡ ಆಗ್ಲೇಬೇಕು. ಅವಾಗಲೇ ಶಿಕ್ಷೆ ದಂಡ ಆಗಿಲ್ಲ ಅಂತ ಹೇಳಿದ್ರೆ ಇದು ಯಾವತ್ತಿಗೂ ನಿಲ್ಲಲ್ಲ. ಶಿಕ್ಷೆ ದಂಡ ಆದ್ರೆ ಖಂಡಿತ ನಿಲ್ಲುತ್ತೆ. ನಮ್ಮ ರಾಜ್ಯದ ಜನರಿಗೆ ಒಳ್ಳೆ ಸುವರ್ಣ ಅವಕಾಶಗಳಿದೆ. ಕೈಯಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಯೋಚನೆ ಮಾಡಿ. ನಾವೇನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಆಕ್ರಂದನ ಆಕ್ರೋಶದಲ್ಲಿ ನಮ್ಮ ರಾಜ್ಯದ ಜನರಿಗೆ ಕೊಡ್ತಾ ಇರೋಂಥ ನೋವಿನಿಂದ ಮಾತಾಡ್ತಾ ಇದ್ದೀವಿ. ಈ ನೋವನ್ನ, ಈ ದುಃಖವನ್ನ ನಿಮ್ಮ ಕಡೆ ಹಂಚ್ಕೊಳ್ಳೋದಕ್ಕೆ ನಾವು ತುಂಬಾನೇ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಜೀವನಗಳನ್ನು ಕೂಡ ಪಣಕ್ಕಿಟ್ಟು ಯಾರಿಗೂ ಅಂಜದೆ ನಾವು ಮುಂದೆ ಬರ್ತಾ ಇದೀವಿ. ಆಲೋಚನೆ ಮಾಡಿ. ಇವತ್ತು ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಇದೆ. ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತೇಳಿ ಕೈ